आज मैं 8वीं कक्षा की 15 पाठ भारतीय त्यौहार। बच्चों, एक संकलित पाठ है। आप जानते हैं हमारे देश में त्योहारों के लिए कितने हम महत्व देते हैं, है कि नहीं बच्चों? इसलिए आज इस पाठ में हम कुछ त्योहारों को परिचय पाएंगे। ठीक है, इस पाठ से आप हमारी भारत की संस्कृति कैसी है, आचार विचार कैसे है, इन सब चीज़ों से आप क्या होंगे, परिचित होंगे। ठीक है चिल्ड्रन, अभी यहाँ पर मैं पढ़ते पढ़ते आपको समझाती जाऊंगी। समस्त विश्व में भारत ही एक ऐसा देश है जहाँ पर्व एवं त्योहारों का सिलसिला वर्ष भर चलता रहता है कि नहीं बच्चों? ನೋಡ್ರಿ, ಇಡೀ ಪ್ರಪಂಚದಾದ್ಯಂತ ಭಾರತ ಮಾತ್ರ ಒಂದು ಈ ರೀತಿಯಾದಂಥ ದೇಶ ಇರೋದು ಎಲ್ಲಿ ಪ್ರತಿ ವರ್ಷ ಇಡೀ ವರ್ಷ ಏನಾಗುತ್ತೆ, ಈ ಒಂದು ಹಬ್ಬಗಳ ಒಂದು ಪರಂಪರೆ ನಡೀತಾನೆ ಇರುತ್ತೆ, ಹೌದು ತಾನೆ? ಭಾರತೀಯ जीवन में इन धार्मिक उत्सवों और त्योहारों का महत्व है। ನಮ್ಮ ಭಾರತ ದೇಶದ ಜನಜೀವನದಲ್ಲಿ ಈ ಒಂದು ಧಾರ್ಮಿಕ ಉತ್ಸವಗಳು ಹಬ್ಬಗಳದ್ದು ತುಂಬಾ ಮಹತ್ವ ಇರುವಂಥದ್ದು. मकर संक्रांति, बैसाखी, दशहरा, दिवाली, युगादि, ओणम, विशु, क्रिसमस, रमज़ान इत्यादि ऐसे ही त्योहार हैं। देखिए बच्चों, ये सभी धार्मिक त्यौहार है तो हमारे राष्ट्रीय त्यौहार भी है कि नहीं? वे कौन से हैं? राष्ट्रीय त्यौहार माने तो आप यह समझोगे कि अगर 15 अगस्त, जनवरी, 26 जनवरी, है कि नहीं? इन सभी त्योहारों को हम क्या कहते हैं? राष्ट्रीय त्यौहार, है कि नहीं? इसमें यहाँ पर है धार्मिक त्यौहार कौन से हैं? युगादि, ओणम, मकर संक्रांति, बैसाखी, इन सब त्योहारों को हम धार्मिक त्यौहार कहते हैं। कुछ त्योहारों का परिचय इस पाठ में दिया जा रहा है। ಕೆಲವೊಂದು ಹಬ್ಬಗಳನ್ನು ಮಾತ್ರ ಈ ಪಾಠದಲ್ಲಿ ಕೊಟ್ಟಿರುವಂಥದ್ದು. ಎಲ್ಲ ಹಬ್ಬಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಸೊ ಕೆಲವೊಂದು ಹಬ್ಬಗಳ ಒಂದು ಪರಿಚಯವನ್ನು ಇಲ್ಲಿ ಕೊಟ್ಟಿರುವಂಥದ್ದು. पहले यहाँ पर आता है मकर संक्रांति। जानते हो ना बच्चों, मकर संक्रांति कितनी अच्छी त्यौहार है कि नहीं? अभी हम इस त्यौहार के बारे में जानकारी पाएंगे। मकर संक्रांति प्रत्येक वर्ष जनवरी महीने में पूरे भारत, विशेषतः दक्षिण भारत में मनाया जाता है। ನೋಡ್ರಿ, ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಯಾವ ಒಂದು ತಿಂಗಳಲ್ಲಿ? ಪ್ರತಿ ವರ್ಷ ಜನವರಿ ತಿಂಗಳಿನಲ್ಲಿ ಪೂರ್ಣ ಭಾರತ ದೇಶದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಆಚರಣೆ ಮಾಡುವಂಥದ್ದು ಮಕ್ಕಳೇ. ಸಂಕ್ರಾಂತಿ ಕೋ ಫಸಲ್ ಕಿ ಕಟಾಯಿ ಕಾ ತ್ಯೋಹಾರ್ ಭಿ ಕಹಾ ಜಾತಾ ಹೈ. ನೋಡ್ರಿ, ಈ ಸಂಕ್ರಾಂತಿ ಹಬ್ಬವನ್ನು ಫಸಲ್ ಅಂದ್ರೇನು? ಬೆಳೆಯನ್ನು ಒಂದು ಕಟಾಯಿ, ಬೆಳೆ ಬಂದಿರುವಂಥ ಒಂದು ಹಬ್ಬ, ಹೊಸ ಬೆಳೆ ಬಂದಿರುವಂಥ ಹಬ್ಬ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ. ನೋಡ್ರಿ, ಜನವರಿ ತಿಂಗಳಲ್ಲಿ ಹೊಲಗಳೆಲ್ಲ ಹಸಿರಿಂದ ತುಂಬಿರುತ್ತೆ, ಎಲ್ಲ ಬೆಳೆಗಳು ಆದಷ್ಟು ಕಟಾವಿಗೆ ಬಂದಿರ್ತಾವೆ, ಹೌದಿಲ್ಲ ಮಕ್ಕಳೇ? ಅದಕ್ಕೋಸ್ಕರ ಇದಕ್ಕೆ ಈ ರೀತಿಯಾಗಿ ಕರೆಯೋದುಂಟು. इस त्योहारों को घर घर में सुख संपत्ति के संकेत के रूप में मनाया जाता है. ನೋಡ್ರಿ, ಈ ಒಂದು ಹಬ್ಬವನ್ನು ಪ್ರತಿ ಮನೆಯಲ್ಲೂ ಸುಖ ಸಂಪತ್ತಿನ ಒಂದು ಸಂಕೇತದ ರೂಪದಲ್ಲಿ ಆಚರಣೆ ಮಾಡುವಂಥದ್ದು. युगों से ऐसा माना जा रहा है कि इसी दिन से ಉತ್ತರಾಯಣ ಪುಣ್ಯಕಾಲ್ ಪ್ರಾರಂಭ ಹೋತಾ ಹೈ. ನೋಡ್ರಿ, ಎಷ್ಟೋ ಯುಗಗಳಿಂದ ನಮ್ಮ ಒಂದು ನಂಬಿಕೆ ಏನಂತ ಹೇಳಿದ್ರೆ, ಈ ಒಂದು ದಿವಸದಿಂದ ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ ಅಂತ ಹೇಳುವಂಥದ್ದು. ಯಾಕೆ ಹೀಗೆ ಕರೀತಾರೆ ಅನ್ನೋದನ್ನು ನೋಡ್ರಿ. ಇಸ್ ದಿನ್ ಸೂರ್ಯ ಮಕರ ರಾಶಿ ಮೇ ಪ್ರವೇಶ ಕರ್ತಾ ಹೈ. ಹೌದು ತಾನೆ? ಈ ಒಂದು ದಿನ ಸೂರ್ಯ ಏನು ಮಾಡ್ತಾನೆ? ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದ, ಹೌದಾ, ನಿಮ್ಮ ಮಕರ ರಾಶಿಯಲ್ಲಿ ಪ್ರವೇಶ ಮಾಡುವಂಥದ್ದು. यह विश्वास है कि उत्तरायण में देह त्याग करने वाले व्यक्ति जन्म मरण के चक्र से मुक्त हो जाते हैं. ನೋಡ್ರಿ ಮಕ್ಕಳೇ, ಏನು ನಮ್ಮ ವಿಶ್ವಾಸ ಇದೆ ಅಂತ ಹೇಳಿದ್ರೆ, ಈ ಒಂದು ಉತ್ತರಾಯಣದಲ್ಲಿ ಯಾರು ಒಂದು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ, ಯಾರು ಮರಣ ಹೊಂದುತ್ತಾರೋ ಅವರು ಈ ಒಂದು ಜನನ ಮರಣದ ಒಂದು ಚಕ್ರದಿಂದ ಮುಕ್ತಿಯನ್ನು ಪಡಿತಾರೆ. ಹೌದು ತಾನೆ? ನಮ್ಮೆಲ್ಲರ ನಂಬಿಕೆ ಏನು? ಈ ಜನ್ಮ ನಾವು ಮನುಷ್ಯನಾಗಿ ಹುಟ್ಟಿದ್ದೀವಿ, ಮುಂದಿನ ಜನ್ಮ ಇನ್ನೊಂದು ಮನುಷ್ಯನಾಗಿ ಹುಟ್ಟಬಹುದು ಅಥವಾ ಬೇರೆ ಜೀವಿಯಾಗಿ ಹುಟ್ಟಬಹುದು ಅಂತ ನಮ್ಮ ನಂಬಿಕೆ ಇರುವಂಥದ್ದು.
ಆದರೆ ಈ ಒಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಏನಾದರೂ ಯಾರಾದರೂ ಮರಣ ಹೊಂದಿದರೆ ಅವರಿಗೆ ಜೀವನ ಮರಣ ಅನ್ನೋದು ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಅಂದರೆ ಅವರು ಸರಿಯಾಗಿ ಮುಕ್ತಿಯನ್ನು ಹೊಂದ್ಕೊಂಡು ಬಿಡ್ತಾರೆ. ಓಕೆ, ಅವ್ರಿಗೆ ಮತ್ತು ಪುನರ್ಜನ್ಮ ಅನ್ನೋದು ಇಲ್ಲಿ ಇರೋದಿಲ್ಲ. ಅರ್ಥ ಆಯ್ತಾ? महाभारत के भीष्म पितामह कुरुक्षेत्र के युद्ध में घायल होने पर भी इसी दिन की प्रतीक्षा करते रहे और सूर्य के मकर राशि में प्रवेश करते ही उन्होंने अंतिम सांस ली. ನೋಡ್ರಿ, ಮಹಾಭಾರತ ಯುದ್ಧದಲ್ಲಿ ಎಲ್ಲರಿಗೂ ಮಹಾಭಾರತವನ್ನು ನೋಡಿದಿರಿ, ಗೊತ್ತಿದೆ ಯುದ್ಧ ಅದು, ಹೌದು ತಾನೆ? ಅಲ್ಲಿ ಭೀಷ್ಮ ಪಿತಾಮಹ ನೋಡ್ರಿ ಬಾಣಗಳ ಒಂದು ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರೆ, ಹೌದಾ ಇಲ್ಲ? ಅವರು ಎಲ್ಲಿ ತನಕ ತಮ್ಮ ಪ್ರಾಣವನ್ನು ತ್ಯಾಗ ಮಾಡೋದಿಲ್ಲ ಅಂದರೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡೋ ತನಕ ತಮ್ಮ ಪ್ರಾಣವನ್ನು ಅವರು ತ್ಯಾಗ ಮಾಡೋದಿಲ್ಲ. ಯಾಕಂದರೆ ನನಗಿನ್ ಮತ್ತು ಪುನರ್ಜನ್ಮ ಬೇಡ, ಜೀವನ ಮರಣದಿಂದ ನನಗೆ ಮುಕ್ತಿ ಕೊಟ್ಬಿಡು, ಜನನ ಮರಣದಿಂದ ಅಂತ ಹೇಳಿ ಆ ಸಮಯವನ್ನು ಕಾಯ್ದು ಆ ಸಮಯದಲ್ಲಿ ಅವರು ತಮ್ಮ ಪ್ರಾಣದಿಂದ ಜೀವವನ್ನು ತ್ಯಾಗ ಮಾಡ್ತಾರೆ, ತಮ್ಮ ದೇಹದಿಂದ ಜೀವವನ್ನು ತ್ಯಾಗ ಮಾಡ್ತಾರೆ. ಓಕೆ ಚಿಲ್ಡ್ರನ್, ಅರ್ಥ ಆಯಿತು ಅಂದ್ಕೊಳ್ತೀನಿ. यहाँ पर और एक त्यौहार है बैसाखी. ओके, बैसाखी के बारे में अभी हम जानेंगे बच्चों. यह त्यौहार पंजाब में मनाया जाता है. ನೋಡ್ರಿ, ಈ ಒಂದು ಹಬ್ಬವನ್ನು ಪಂಜಾಬಿನಲ್ಲಿ ಆಚರಣೆ ಮಾಡುವಂಥದ್ದು. ಪಂಜಾಬಿ ಇಸೆ ನಯೇ ಸಾಲ್ ಕಾ ಪ್ರಾರಂಭ ಮಾನ್ತೆ ಹೇ. ನೋಡ್ರಿ, ಬೈಸಾಖಿ ಹಬ್ಬವನ್ನು ಪಂಜಾಬಿಗರೆಲ್ಲ ಹೊಸ ವರ್ಷದ ಪ್ರಾರಂಭ ಅಂತ ಹೇಳಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇಸೆ ನಯಿ ಫಸಲ್ ಕಾ ತ್ಯೋಹಾರ್ ಭಿ ಮಾನಾ ಜಾತಾ ಹೈ. ಇದನ್ನು ಹೊಸ ಬೆಳೆ ಬಂದಂಥ ಒಂದು ಹಬ್ಬ, ಹೊಸ ಬೆಳೆಯ ಹಬ್ಬ ಅಂತ ಕೂಡ ಅವರು ಕರೀತಾರೆ. इस अवसर पर खेत हरे भरे दिखाई पड़ते हैं और रबी फसल कटाई के लिए तैयार रहती है. ನೋಡ್ರಿ, ಈ ಒಂದು ಹಬ್ಬವನ್ನು ಏನು ಹೇಳ್ತಾ ಇದ್ದಾರಂತ ಹೇಳಿದ್ರೆ, ಇಸ್ ಅವಸರ್ ಪರ್ ಖೇತ್. ನೋಡ್ರಿ, ಈ ಒಂದು ಹಬ್ಬದ ಒಂದು ಸಂದರ್ಭದಲ್ಲಿ ಎಲ್ಲ ಹೊಲಗಳು ಕೂಡ ಹಸಿರಾಗಿ ಇರುವಂತಹದ್ದು. ಅವರು ರಬಿ ಫಸಲ್ ಕಟಾಯಿ ಕೆಲಿಯೇ ತಯಾರ್ रहती है. ನೋಡ್ರಿ, ರಬಿ ಫಸಲ್ ಅಂದರೆ ಏನಂತ ಹೇಳಿದ್ರೆ ವಸಂತ ಋತುವಿನಲ್ಲಿ ಕಟ್ ಮಾಡುವಂಥ ಒಂದು ಫಸಲು. ವಸಂತ ಋತು ಪ್ರಾರಂಭ ಆಗುತ್ತಲ್ಲ, ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ, ರಬಿ ಫಸಲ್ ಕಾ ಅರ್ಥ ವಸಂತ ಋತು ಮೇ ಕಾಟಿ ಜಾನೆ ವಾಲೆ ಫಸಲ್. ಅಂದರೆ ವಸಂತ ಋತುವಿನಲ್ಲಿ ಬಂದಂಥ ಬೆಳೆಯನ್ನು ಕಟ್ ಮಾಡುವಂಥದ್ದು, ಅದರ ಒಂದು ರಾಶಿ ಮಾಡುವಂಥದ್ದು, ಹೌದು ತಾನೆ? ಇದಕ್ಕೆ ನಾವೇನಂತ ಹೇಳ್ತೀವಿ? ರಬಿ ಫಸಲ್ ಅಂತ ಹೇಳಿ ಕರೆಯುವಂಥದ್ದು ಮಕ್ಕಳೇ. ಅಂದರೆ ಈ ಒಂದು ಫಸಲೆಲ್ಲ ಏನಾಗುತ್ತೆ, ಕಟಾವಿಗೆ ಸಿದ್ಧ ಆಗಿರುತ್ತೆ ಅಂತ ಅರ್ಥ ಕೊಡುವಂಥದ್ದು. इस कारण गाँवों के किसान खुशी और उमंग से भर जाते हैं. ಆದ್ದರಿಂದ ಎಲ್ಲ ಹಳ್ಳಿಯ ರೈತರು ಕೂಡ ತುಂಬ ಸಂತೋಷ ಮತ್ತು ಉತ್ಸಾಹದಿಂದ ಅವರ ಜೀವನ ಇರುತ್ತೆ ಈ ಸಮಯದಲ್ಲಿ, ಹೌದು ತಾನೆ? ಎಲ್ಲರೂ ತುಂಬ ಖುಷಿಯಿಂದ ಕೆಲಸ ಮಾಡುವಂಥ ಸಂದರ್ಭ ಇದು. इसलिए इस पर्व को उत्सव के रूप में मनाते हैं. ಆದ್ದರಿಂದ ಬೈಸಾಖಿ ಹಬ್ಬವನ್ನು ಅವರು ಉತ್ಸವ ಅಂತ ಹೇಳಿ ಆಚರಣೆ ಮಾಡ್ತಾರೆ. इस त्योहार के दिन सब मिलकर ओजपूर्ण भांगड़ा और ಗಿದ್ವಾ ನೃತ್ಯ करते हैं. ನೋಡು, ಈ ಒಂದು ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಂದು ಉತ್ಸವ ಅಂತ ಮಾಡ್ತಾ ಇದ್ದಾರೆ, ಹೌದು ತಾನೆ? ಕೆಲವೊಂದು ಹಬ್ಬನ ಮನೆಗಳಲ್ಲೇ ಆಚರಣೆ ಮಾಡ್ತೀವಿ, ಎಲ್ಲರೂ ಸೇರಿ ಆಚರಣೆ ಮಾಡಿ ಅದನ್ನು ಪಬ್ಲಿಕ್ಕಾಗಿ ಸಾರ್ವಜನಿಕವಾಗಿ ಆಚರಣೆ ಮಾಡಿದಾಗ ಅದು ಉತ್ಸವ ಅನ್ನಿಸ್ಕೊಳ್ಳುತ್ತೆ, ಹೌದು ತಾನೆ? ಈ ಒಂದು ಉತ್ಸವ ಏನು ಮಾಡ್ತಾರೆ ಅವರು, ಈ ಒಂದು ಹಬ್ಬದಲ್ಲಿ ಓಜಪೂರ್ಣ ಭಾಂಗಡ ಅವ್ರ ಗಿದ್ವಾ ನೃತ್ಯ ಕರ್ತೆ ಹೇ. ನೋಡ್ರಿ, ಭಾಂಗಡ ಮತ್ತು ಗಿದ್ವಾ ನೃತ್ಯವನ್ನು ಮಾಡೋದ್ರ ಮೂಲಕ ಅವರು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇಸ್ ದಿನ್ ಸಭಿ ಲೋಗ್ ಪರಂಪರಾಗತ್ ವಸ್ತ್ರ ಪಹತೆ ಹೇ. ನೋಡ್ರಿ ಮಕ್ಕಳು, ಇಲ್ಲೆಲ್ಲ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದಾರ, ಯಾರು ಪ್ಯಾಂಟ್ ಶರ್ಟ್ ಇಲ್ಲಿ ಹಾಕ್ಕೊಂಡಿಲ್ಲ, ಹೌದು ತಾನೆ? ಪರಂಪರೆಯಿಂದ ಬಂದಂಥ ಅವರ ಒಂದು ಉಡುಗೆ ತೊಡುಗೆಯನ್ನು ಅವರಿಲ್ಲಿ ಹಾಕ್ಕೊಳ್ಳುವಂಥದ್ದು ವಿಶೇಷ. ತಾಜೆ गेहूं के आटे की रोटी ದೇಸಿ ಘೀ ಅವ್ರ ಗೂಡ್ ಖಾತೆ ಹೇ. ನೋಡ್ರಿ, ಹೊಸದಾಗಿ ಫಸಲ್ ಬಂದಿರುತ್ತೆ, ಹೌದು ತಾನೆ? ಸೊ ಅವ್ರು ಏನು ಮಾಡ್ತಾರೆ, ಹೊಸದಾಗಿ ಬಂದಂಥ ಫ್ರೆಶ್ ಆಗಿರುವಂಥ ಗೋಧಿ ಹಿಟ್ಟನ್ನು ಮಾಡಿಸಿ ಆ ಹಿಟ್ಟಲ್ಲಿ ರೊಟ್ಟಿ ಮತ್ತು ದೇಸಿ ಘೀ ಮನೆಯಲ್ಲೇ ಮಾಡಿದಂಥ ತುಪ್ಪ ಮತ್ತು ಬೆಲ್ಲನ ಅವರು ತಿಂತಾರೆ. ಓಕೆ, ಉತ್ಸವಾಗ್ನಿ ಜಲಾಕರ್ ಉಸ್ಕೆ ಚಾರೋ ಓರ್ ನಾಚ್ತೆ ಹೇ. ಉತ್ಸವಾಗ್ನಿ ಅಂತಂದರೆ ಇನ್ನು ಉತ್ಸವದ ಪ್ರತೀಕವಾಗಿ ಒಂದು ಅಗ್ನಿಯನ್ನು ಹಚ್ಚಿ ಅವ್ರೇನು ಮಾಡ್ತಾರೆ, ಅದರ ಸುತ್ತಲೂ ಕೂಡ ಅಲ್ಲಿ डांसನ್ನು ಮಾಡುವಂಥದ್ದು. नाचना मतलब नृत्य करना. ओके चिल्ड्रन, यहाँ पर और एक त्यौहार है विशु. देखिए, विशु के बारे में हम अभी जानेंगे. केरल में नव वर्ष के आरंभ को विशु त्यौहार के रूप में मनाया जाता है. ನೋಡ್ರಿ, ಕೇರಳದಲ್ಲಿ ಹೊಸ ವರ್ಷದ ಪ್ರಾರಂಭವನ್ನು ವಿಶು ಹಬ್ಬದ ಮೂಲಕ ಅವ್ರು ಏನು ಮಾಡ್ತಾರೆ, ವಿಶು ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಾರೆ. ವಿಶು ಕಾನೋ ಅರ್ಥಾತ್
ಶುಭ ದೃಶ್ಯಕ್ಕೆ ಅವಲೋಕನ್ ಕಿ ಪ್ರಥಾ. ನೋಡ್ರಿ, ವಿಷು ಕಾನು ಇದರ ಅರ್ಥ ಏನಂದರೆ ಶುಭ ದೃಶ್ಯ. ಶುಭ ದೃಶ್ಯ ಅಂದ್ರೇನು? ಶುಭ ನೋಡಲಿಕ್ಕೆ ನಾವು ಶುಭ 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 ಸೂಚಕವಾಗಿ ಇರುವಂಥ ವಸ್ತುಗಳ ಅವಲೋಕನವನ್ನು ಮಾಡುವಂಥದ್ದು. ಅಂದರೆ ಶುಭ ಸೂಚಕಗಳು ಯಾವ್ಯಾವುದು? ಕುಂಕುಮ, ಅರಿಶಿಣ, ಹೌದು ತಾನೆ, ಅಕ್ಷತೆ, ತಾಂಬೂಲ ಪತ್ರ, ಇವಕ್ಕೆಲ್ಲ ನಾವೇನಂತ ಕರಿತೀವಿ? ಶುಭ ಸೂಚಕ ವಸ್ತುಗಳು ಅಂತ ಹೇಳಿ ಕರಿತೀವಿ. ಹೌದು ತಾನೆ ಮಕ್ಕಳೇ? ಇಂಥ ಒಂದು ಶುಭ ಸೂಚಕ ವಸ್ತುಗಳ ಒಂದು ಅವಲೋಕನ, ಅದನ್ನು ದೃಶ್ಯಕ್ಕೆ ಅವಲೋಕನ್. ಅವಲೋಕನ್ ಕ ಮತ್ಲಬ್ ಹೋತಾ ಹೈ ನೋಡೋದು, ಅವಲೋಕನ ಮಾಡುವಂಥ ಒಂದು ಪ್ರಥಾ. ಪ್ರಥಾ ಕ ಮತ್ಲಬ್ ಹೋತಾ ಹೈ ಪದ್ಧತಿ ಅಂತ ಹೇಳುವಂಥದ್ದು. ಇಸ್ ನವವರ್ಷಕ್ಕೆ ಉತ್ಸವ ಕ ಮಹತ್ವಪೂರ್ಣ ಅಂಗ ಹೋತಿ ಹೇ. ಇದು ವಿಷು ಕಾನು ಅನ್ನುವಂಥದ್ದು ಈ ಒಂದು ಹೊಸ ವರ್ಷದ ಉತ್ಸವದ ಒಂದು ಮಹತ್ವಪೂರ್ಣ ಅಂಗ ಅಂತ ಇಲ್ಲಿ ಹೇಳುವಂಥದ್ದು. ಹಾಗಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅಕ್ಷತ್, ನಯೇ ವಸ್ತ್ರ, तांबूल पत्र, सुपारी, दर्पण, फूल, सिक्का आदि समृद्धि के सूचक पदार्थों को खांसे के बर्तन में रखा जाता है जिसे कनी कहते हैं. ನೋಡ್ರಿ, ಕನಿ ಅಂತ ಹೇಳಿ ಅವರು ಒಂದು ತಟ್ಟೆಯನ್ನು ಅಲ್ಲಿ ಸಿದ್ಧ ಮಾಡ್ತಾರೆ. ಅಂದರೆ ಕಂಚಿನ ಒಂದು ತಟ್ಟೆಯಲ್ಲಿ ಏನೇನು ಇಡ್ತಾರೆ ಅವರು? ಅಕ್ಷತೆ ಅಂದರೆ ಅಕ್ಕಿ ಕಾಳು, ನಯೇ ವಸ್ತ್ರ ಹೊಸ ಬಟ್ಟೆ, ತಾಂಬೂಲ ಪತ್ರ ಅಂದರೆ ಎಲೆ, ತಿನ್ನು ಎಲೆ, ಓಕೆ, ಸುಪಾರಿ ಅಂದರೆ ಅಡಿಕೆ, ದರ್ಪಣ್ ಕನ್ನಡಿ, ಫೂಲ್ ಹೂವು, ಸಿಕ್ಕಾ ಅಂದರೆ ಕಾಯಿನ್ ದುಡ್ಡು. ಹೌದು ತಾನೆ? ಇದನ್ನೆಲ್ಲ ಒಂದು ಕಂಚಿನ ಒಂದು ತಟ್ಟೆಯಲ್ಲಿ ಅವ್ರು ಏನು ಮಾಡ್ತಾರೆ? ಅದನ್ನು ಅಲಂಕೃತಗೊಳಿಸ್ತಾರೆ. ಆ ಒಂದು ತಟ್ಟೆಗೆ ಅವ್ರು ಏನಂತ ಕರೀತಾರೆ? ಕನಿ ಅಂತ ಹೇಳಿ ಕರೀತಾರೆ. परिवार की सबसे बड़ी सदस्य कनी की व्यवस्था विशु की पूर्व रात ही करती हैं. ನೋಡ್ರಿ, ಆ ಒಂದು ಪರಿವಾರದ ಸಬ್ಸೆ ಬಡೆ ಸದಸ್ಯ ಯಾರು ಆ ಒಂದು ಪರಿವಾರದಲ್ಲಿ ದೊಡ್ಡವರು ಇರ್ತಾರೋ, ಎಲ್ಡರ್ ಪರ್ಸನ್ ಇರ್ತಾರೋ, ಅವ್ರೇನು ಮಾಡ್ತಾರೆ? ಈ ಒಂದು ಕನಿಯ ಒಂದು ವ್ಯವಸ್ಥೆಯನ್ನು ಯಾವಾಗ ತಯಾರು ಮಾಡ್ತಾರೆ ಅವರು? ನಾಳೆ ಹಬ್ಬ ಅಂದರೆ ಹಿಂದಿನ ದಿನ ರಾತ್ರಿ ಆ ಒಂದು ತಟ್ಟೆಯನ್ನು ಅವರು ಸಿದ್ಧಗೊಳಿಸ್ತಾರೆ. केरल के लोगों का विश्वास है कि विशु के दिन जो सबसे पहले इसे देखता है उसके लिए नव ವರ್ಷ ಮಂಗಲಕಾರಿ ಹೋ ಜಾತಾ ಹೇ. ನೋಡ್ರಿ, ಅವರ ಒಂದು ವಿಶ್ವಾಸ ಏನಿದೆಯಪ್ಪ ಅಂತ ಹೇಳಿದ್ರೆ, ಯಾರು ಈ ವಿಶು ಹಬ್ಬದ ದಿನ ಮೊಟ್ಟ ಮೊದಲ ಬಾರಿಗೆ ಈ ಒಂದು ತಟ್ಟೆಯನ್ನು ನೋಡ್ತಾರೋ, ಹೌದು ತಾನೆ, ಅವರಿಗೆ ಈ ಇಡೀ ವರ್ಷ ತುಂಬಾ ಮಂಗಲಕಾರಿಯಾಗಿರುತ್ತೆ ಅನ್ನುವಂಥ ಅವ್ರದ್ದೊಂದು ನಂಬಿಕೆ. ओके चिल्ड्रन, नेक्स्ट यहाँ पर आ रहा है क्रिसमस. अभी हम जानेंगे क्रिसमस त्यौहार के बारे में. ठीक है चिल्ड्रन, पूरे विश्व में ईसाई समुदाय द्वारा क्रिसमस त्यौहार बड़ी धूमधाम से मनाया जाता है. ನೋಡ್ರಿ, ಈ ಒಂದು ಬೈಸಾಖಿ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು, ವಿಶು ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡುವಂಥದ್ದು. ಹೌದು ತಾನೆ? ಆದರೆ ಕ್ರಿಸ್ಮಸ್ ಹಬ್ಬವನ್ನು ಇಡೀ ಪ್ರಪಂಚದಾದ್ಯಂತ ಈ ಕ್ರಿಶ್ಚಿಯನ್ ಸಮುದಾಯದವ್ರು ಏನು ಮಾಡ್ತಾರೆ? ಈ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. हर साल 25 दिसंबर को इस त्यौहार पर गिरजाघर जाकर ईसाई सामूहिक प्रार्थना में भाग लेते हैं. ನೋಡ್ರಿ, ಪ್ರತಿ ವರ್ಷ 25 ಡಿಸೆಂಬರ್ ಆ ದಿನ ಏನು ಮಾಡ್ತಾರೆ? ಅವರೆಲ್ಲರೂ ಗಿರಿಜಾಘರ್ ಕಾ ಮತ್ಲಬ್ ಹೋತಾ ಹೈ ಚರ್ಚ್. ಅವರೆಲ್ಲರೂ ಒಟ್ಟಿಗೆ ಚರ್ಚಿಗೆ ಹೋಗಿ ಅಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾರೆ. ಹೌದು ತಾನೆ? ಇಸ್ ಅವಸರ್ ಪರ್ ಗಾಯಿ ಜಾನೆ ವಾಲೆ ಗೀತೋಂ ಕೋ ಕ್ರಿಸ್ಮಸ್ ಕ್ಯಾರಲ್ಸ್ ಕಹತೆ ಹೈ. ನೋಡು, ಈ ಒಂದು ಹಬ್ಬದ ಸಂದರ್ಭದಲ್ಲಿ ಹಾಡುವಂಥ ಹಾಡುಗಳಿಗೆ ಕ್ರಿಸ್ಮಸ್ ಕ್ಯಾರಲ್ಸ್ ಅಂತ ಅವರು ಕರೀತಾರೆ. ओके, बर्फीली सर्दियों में भी हरे भरे रहने वाले क्रिसमस पेड़ को इस अवसर पर सजाया जाता है. ನೋಡ್ರಿ, ಪಾಶ್ಚಾತ್ಯ ದೇಶಗಳಲ್ಲಿ ಈ ಒಂದು ಡಿಸೆಂಬರ್ ಮಹಿನಾ ಅಂತಂದರೆ ತುಂಬಾ ಕೊರೆಯುವಂಥ ಚಳಿ ಇರುತ್ತೆ. ಹೌದು ತಾನೆ? ಬರ್ಫ್ ಎಲ್ಲ ಬೀಳ್ತಾ ಇರುತ್ತೆ. ಹೌದಾ? ಅಂಥ ಒಂದು ಚಳಿಯಲ್ಲಿ ಕೂಡ ಹಸಿರಾಗಿರುವಂಥ ಈ ಒಂದು ಕ್ರಿಸ್ಮಸ್ ಟ್ರೀ ಅದನ್ನು ಅವ್ರು ಏನು ಮಾಡ್ತಾರೆ? ಅಲಂಕೃತಗೊಳಿಸ್ತಾರೆ. एक बार महारानी विक्टोरिया के पति राजकुमार एल्बर्ट ने अपने महल विंडसर कासल में कैंडीज, फल और छोटे तोहफों से एक बहुत बड़े क्रिसमस ट्री को सजाया था. ಒಂದ್ಸತಿ ಏನಾಗುತ್ತೆ? ಮಹಾರಾಣಿ ವಿಕ್ಟೋರಿಯಾ ಅವರ ಪತಿ ಅಂದರೆ ಗಂಡ ರಾಜ್ಕುಮಾರ್ ಆಲ್ಬರ್ಟ್ ಅವ್ರೇನು ಮಾಡ್ತಾರಪ್ಪ ಅಂದರೆ, ತಮ್ಮ ಮಹಲ್ ವಿಂಡ್ಸರ್ ಕಾರ್ಸಲ್ ಅಲ್ಲಿ ಒಂದು ಕ್ರಿಸ್ಮಸ್ ಟ್ರೀಗೆ ಅವ್ರು ಏನು ಮಾಡ್ತಾರೆ? ಕ್ಯಾಂಡಲ್ಸು, ಹಣ್ಣುಗಳು, ಚಿಕ್ಕ ಪುಟ್ಟ ಒಂದು ಗಿಫ್ಟಿಂದ ಏನು ಮಾಡ್ತಾರೆ? ಇಡೀ ಮರವನ್ನು ಅಲಂಕೃತಗೊಳಿಸಿರ್ತಾರೆ. ತಬ್ಸೆ ಯಹ ಪರಂಪರಾ ಚಲ್ಪಡಿ. ಅವಾಗಿಂದ ಈ ಕ್ರಿಸ್ಮಸ್ ಟ್ರೀಯನ್ನು ಅಲಂಕೃತಗೊಳಿಸುವಂಥ ಒಂದು ಪರಂಪರೆ ನಡ್ಕೊಂಡು ಬಂದಿದೆ. ನಾವು ಕೂಡ ನಮ್ಮ ಇಂಡಿಯಾದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವಾಗ ಎಲ್ಲ ಕ್ರಿಶ್ಚಿಯನ್ ಸಮುದಾಯದವರು ತಮ್ಮ ಮನೆಯಲ್ಲಿ ಏನು ಮಾಡ್ತಾರೆ? ಕ್ರಿಸ್ಮಸ್ ಟ್ರೀಯನ್ನು ಅಲಂಕೃತಗೊಳಿಸಿರ್ತಾರೆ.
ಹೌದು ತಾನೇ ಮಕ್ಕಳೇ? ಇದು ಈ ಕ್ರಿಸ್ಮಸ್ ಹಬ್ಬದ ಪರಿಚಯ ಆಯಿತು. ಈಗ ನೋಡೋಣ ರಂಜಾನ್. ಹೌದಾ? ರಂಜಾನ್ ಮುಸಲ್ಮಾನೋं का ಪವಿತ್ರ ತ್ಯೋಹಾರ ಹೈ. ನೋಡ್ರಿ, ರಂಜಾನ್ ಅನ್ನುವಂಥದ್ದು ಮುಸ್ಲಿಮರ ಒಂದು ಪವಿತ್ರವಾದಂಥ ಹಬ್ಬ ಆಗಿರುವಂಥದ್ದು. ರಂಜಾನ್ ಕೆ ಮಹೀನೆ ಮೇ ಮುಸಲ್ಮಾನ್ 30 ದಿನ ಕಾ ರೋಜಾ ರಖ್ತೆ ಹೈ. ಈ ಒಂದು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಅವರು 30 ದಿನಗಳ ರೋಜಾ ಕಾ ಮತ್ಲಬ್ ಹೋತಾ ಹೈ ಉಪವಾಸ್, ಅಂದರೆ ಫಾಸ್ಟಿಂಗ್ ಮಾಡೋದು, ರೋಜಾವನ್ನು ಇಡ್ತಾರೆ. ರೋಜಾ ಕಾ ಮತ್ಲಬ್ ಹೋತಾ ಹೈ ಉಪವಾಸ್ ಕಾ ವ್ರತ್. ರೋಜಾ ಅಂದರೆ ಏನಂಗಂದರೆ ಉಪವಾಸದ ವ್ರತ ಮಾಡೋದು, ಫಾಸ್ಟಿಂಗ್ ಅಂತ ಇಂಗ್ಲೀಷಲ್ಲಿ ನೀವು ಕರಿತೀರಾ. मुसलमान मानते हैं कि सूर्योदय के पहले और सूर्यास्त के बाद ही ಖಾನಾ ಖಾಯಾ ಜಾ ಸಕ್ತಾ ಹೈ. ನೋಡ್ರಿ, ಅವ್ರು ಏನಂತ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ? ಸೂರ್ಯೋದಯದ ಮುಂಚೆ ಅಂದರೆ ಬೆಳಿಗ್ಗೆ 6 ಗಂಟೆ ಒಳಗಡೆ ಮತ್ತು ಸೂರ್ಯಾಸ್ತದ ನಂತರ ಅಂದರೆ ಸೂರ್ಯ ಮುಣಗಿದ ನಂತರ ಅವ್ರು ಏನು ಮಾಡ್ತಾರೆ? ಉಪಹಾರವನ್ನು, ಊಟವನ್ನು ಮಾಡುವಂಥ ಒಂದು ಪದ್ಧತಿ. ಅವ್ರು ಇಸ್ ಬೀಚ್ ಖಾನೆ ಪೀನೆ ಕಿ ಕ್ರಿಯಾಕೋ ಬಂದ್ ರಖನಾ ಚಾಹಿಯೇ. ನೋಡ್ರಿ, ಈ ಒಂದು ಸೂರ್ಯೋದಯದಿಂದ ಸೂರ್ಯಾಸ್ತದ ಏನು ಒಂದು ಮಿಡಲ್ ಟೈಮ್ ಇರುತ್ತೆ, ಮಧ್ಯ ಟೈಮ್ ಇರುತ್ತಲ್ಲ, ಆವಾಗ ಅವ್ರು ಒಂದು ಎಂಜಲು ಕೂಡ ನುಂಗ್ದೇನೆ ಏನನ್ನೂ ತಗೊಳ್ಳೋದಿಲ್ಲ. ಅವರು ಆ ರೀತಿಯಾಗಿ ಸ್ಟ್ರಿಕ್ಟಾಗಿ ಈ ಒಂದು ಉಪವಾಸವನ್ನು ಮಾಡ್ತಾರೆ. ಓಕೆ, इस तरह 30 दिनों तक उपवास करने के बाद ರಂಜಾನ್ ತ್ಯೋಹಾರ ಕೋ ಬಡೀ ಧೂಮ್ಧಾಮ್ ಸೆ ಮನಾಯ ಜಾತಾ ಹೈ. ಈ ರೀತಿ 30 ದಿನಗಳ ಉಪವಾಸದ ನಂತರ ಮುಸಲ್ಮಾನ್ ಏನು ಮಾಡ್ತಾರೆ? ರಂಜಾನ್ ಹಬ್ಬವನ್ನು ತುಂಬಾ ಗ್ರ್ಯಾಂಡಾಗಿ ಅವರು ಸೆಲೆಬ್ರೇಟ್ ಮಾಡುವಂಥದ್ದು. ಓಕೆ ಚಿಲ್ಡ್ರನ್, ದೆನ್ ಸಭಿ ಮುಸಲ್ಮಾನ್ ಬಂಧು ಮಸ್ಜಿದ್ ಜಾತೆ ಹೈ. ಎಲ್ಲ ಮುಸಲ್ಮಾನ್ ಬಂಧುಗಳು ಮಸೀದಿಗೆ ಹೋಗ್ತಾರೆ, ನಮಾಜ್ ಪಡ್ತೆ ಹೈ और मिठाई बांटकर परस्पर ಗಲೆ ಮಿಲ್ತೆ ಹೈ. ಅವ್ರೇನು ಮಾಡ್ತಾರೆ? ಎಲ್ಲ ಮುಸಲ್ಮಾನ್ ಬಂಧುಗಳು ಮಸೀದಿಗೆ ಹೋಗ್ತಾರೆ, ನಮಾಜನ್ನು ಓದ್ತಾರೆ ಮತ್ತು ಸ್ವೀಟನ್ನು ಪರಸ್ಪರವಾಗಿ ಹಂಚಿಕೊಂಡು ಅವರ ಒಂದು ಪದ್ಧತಿ ಗಲೆ ಮಿಲ್ನ. ಓಕೆ, ಅವರೊಬ್ಬರನ್ನೊಬ್ಬರು ತಪ್ಕೊಳ್ತಾರೆ. ಯಹ ತ್ಯೋಹಾರ ಭಾಯಿಚಾರೆ ಕಿ ಭಾವನಾ और आपसी ಬಂಧುತ್ವ का ಪ್ರತೀಕ್ है. ನೋಡ್ರಿ, ಈ ಒಂದು ಹಬ್ಬ ಭಾಯಿಚಾರೆ का मतलब यहाँ पर क्या होता है? ಭ್ರಾತೃತ್ವ ಯಾ ಬ್ರದರ್ಹುಡ್ ಅಂತ ನಾವು ಕರಿತೀವಿ. ಈ ಒಂದು ಭ್ರಾತೃತ್ವದ ಭಾವನೆಯನ್ನು ಬೆಳೆಸ್ಕೊಳ್ಳೋದು ಮತ್ತು ತಮ್ಮಲ್ಲಿ ಆಪಸಿ ಬಂಧುತ್ವ, ಒಳ್ಳೆ ಒಂದು ಸಂಬಂಧವನ್ನು ಬೆಳೆಸುವಂಥ ಒಂದು ಪ್ರತೀಕವಾದಂಥ ಹಬ್ಬ ಇದು. ओके चिल्ड्रन, भारत में मनाए जाने वाले ये सभी त्यौहार हर्ष और उल्लास, सुख और आनंद के पर्व हैं. ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡುವಂಥ ಈ ಎಲ್ಲ ಹಬ್ಬಗಳು ಹರ್ಷ, ಉಲ್ಲಾಸ, ಸುಖ, ಆನಂದದ ಒಂದು ಹಬ್ಬಗಳಾಗಿರುವಂಥದ್ದು. ಇನ್ಕೋ ಹಮ್ ಅಪ್ನೆ ದೇಶ್ ಕಿ ಸಾಂಸ್ಕೃತಿಕ್ ಧರೋಹರ್ ಕಹ ಸಕ್ತೆ ಹೈ. ನೋಡ್ರಿ, ಈ ಎಲ್ಲ ಹಬ್ಬಗಳನ್ನು ನಾವು ನಮ್ಮ ದೇಶದ ಸಂಸ್ಕೃತಿಯ ಧರೋಹರ್ ಕಾ ಮತ್ಲಬ್ ಕ್ಯಾ ಹೋತಾ ಹೈ ಯಹಾ ಪರ್? ಸಂಪತ್ತು. ಹೌದು ತಾನೆ? ಸಂಸ್ಕೃತಿಯ ಸಂಪತ್ತು ಅಂತ ಇಲ್ಲಿ ಹೇಳ್ಬೋದು. ಮಕ್ಕಳೇ, ಇದ್ರ ಜೊತೆಗೆ ನಾನು ಈ ಪಾಠನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.